MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. ಕಾಂಗ್ರೆಸ್ ಮನೆಯಲ್ಲಿ ನಾಯಕತ್ವದ ಬೆಂಕಿ ಹೊತ್ತಿ ಉರಿತಾ ಇದೆ. ಕೆಲವರು ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಅಂತಿದ್ರೆ, ಇನ್ನು ಕೆಲವರು ಮುಂದಿನ ಸಿಎಂ ಡಿಕೆ ಅಂತ ಹೇಳ್ತಾ ಇದ್ದಾರೆ. ಇದರ ನಡುವೆ ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಈ ಕುರಿತ ರಿಪೋರ್ಟ್ ಬನ್ನಿ ನೋಡೋಣ. ಹೌದು, ಮುಖ್ಯಮಂತ್ರಿ ಅಭ್ಯರ್ಥಿ ಆದ್ರೆ ಹೋಗೋದು. ಅಶೋಕ್ ಅವರ ಚೇಂಬರ್ನಲ್ಲಿ ಬಾಗಿಲ ಹಾಕಿ ನಾವು ಮಾತಾಡ್ತೇವೆ. ನಮ್ಮ ಪಕ್ಷ ಉದ್ಧಾರ ಆಗೋದಿಲ್ಲ, ನಿಮ್ಮಂತ ನಾಯಕತ್ವದ ಅವಶ್ಯಕತೆ ಅಂತ ಹೇಳೋದು. ಬಾಂಬ್. ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಪಟ್ಟದಾಟದ ಮಧ್ಯೆ ಸಂಚಲನ ಸೃಷ್ಟಿಸೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಿಎಂ ಕುರ್ಚಿ ಕಚ್ಚಾಟಕ್ಕೆ ಶಾಸಕ ಯತ್ನಾಳ್ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಡಿಕೆಯನ್ನ ವಿಜಯೇಂದ್ರ ದೆಹಲಿಗೆ ಕರೆದೊಯ್ದಿದ್ದ. ವಿಜಯೇಂದ್ರ ಕರ್ಕೊಂಡು ಹೋಗಿದ್ದ. ಸಿಎಂ ಡಿಸಿಎಂ ಎಲ್ಲ ವ್ಯಾಪಾರ ಆಗಿತ್ತು. ಡಿಕೆ ಸಿಎಂ, ಬಿವೈವಿ ಡಿಸಿಎಂ ಆಗೋ ಪ್ಲಾನ್ ಇತ್ತು. ಇವರಿಬ್ರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗ್ಬೇಕಂತ ಮೀಟಿಂಗ್ ಮಾಡದಂತವ್ರು ಇವರಿಬ್ರು. ಕಾಂಗ್ರೆಸ್ ಪಟ್ಟದಾಟದ ನಡುವೆ ಯತ್ನಾಳ್ ಬಾಂಬ್. ಕಾಂಗ್ರೆಸ್ ಮನೆಯೊಳಗೆ ಶುರುವಾಗಿರೋ ಪಟ್ಟದಾಟಕ್ಕೆ ಬ್ರೇಕ್ ಬಿದ್ದಂತೆ ಕಾಣ್ತಿಲ್ಲ. ಆಂತರಿಕ ಕಚ್ಚಾಟ ಒಂದು ಕಡೆ ಜೋರಾಗಿದೆ, ಮತ್ತೊಂದು ಕಡೆ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಯತ್ನಾಳ್ ಕುರ್ಚಿ ಕಾಳಗಕ್ಕೆ ಸ್ಫೋಟಕ ತಿರುವು ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಸಚಿವರು, ಶಾಸಕರು ತಮಗೆ ತೋಚಿದಂತೆ ಹೇಳಿಕೆ ಕೊಡ್ತಿದ್ದಾರೆ. ಆದರೆ ಶಾಸಕ ಯತ್ನಾಳ್ ಸಿಎಂ ಸೀಟ್ ಕಚ್ಚಾಟದ ಬಗ್ಗೆ ಸ್ಫೋಟಕ ಮಾಹಿತಿ ರಿವೀಲ್ ಮಾಡಿದ್ದಾರೆ. 5 ವರ್ಷ ಸಿಎಂ ಸಿದ್ದರಾಮಯ್ಯನವರೇ ಅಂತ ಒಂದು ಬಣ ಹೇಳ್ತಿತ್ತು, ಮತ್ತೊಂದು ಬಣ ಮುಂದಿನ ಸಿಎಂ ಡಿಕೆ ಅಂತಿತ್ತು. ಇದರ ನಡುವೆ ಯತ್ನಾಳ್ ಸ್ಫೋಟಿಸಿರೋ ಬಾಂಬ್ ರಾಜಕೀಯ ವಲಯದಲ್ಲಿ ಕೋಲಾಹಲಕ್ಕೆ ಕಾರಣವಾಗಿದೆ. ಮತ್ತೆ ಸಿದ್ದರಾಮಯ್ಯನವ್ರು ಅಟ್ಟೇನು ಈಜಿ ಬಿಡುದಿಲ್ಲ ಈ ಗಿರೇಕಿಗೆ. ಈಗಾಗಲೇ ಒಮ್ಮೆ ಬಿಜೆಪಿ ಜೋಡ ಮಾತುಕತೆ ಆಗೈತಿ. ನಾ ಹೇಳಿಲ್ಲ, ವಿಜಯೇಂದ್ರ ಕರ್ಕೊಂಡು ಹೋಗಿದ್ದ. ಸಿಎಂ ಡಿಸಿಎಂ ಎಲ್ಲ ವ್ಯಾಪಾರ ಆಗಿತ್ತು. ಅಮಿತ್ ಶಾ ಒಪ್ಪಿಲ್ಲ. ಅಮಿತ್ ಶಾ ಹೇಳಿದ್ದು ಇಷ್ಟೇ, ಇವ್ರ ಜೋಡ ನಾವು ಡಿ.ಕೆ. ಶಿವಕುಮಾರ್ ಸರ್ಕಾರ ಮಾಡೋದು ಬೇಡ, ಡಿಸಾಲ್ವ್ ಮಾಡೋಣ ಅಂತ ಹೇಳ್ಯಾರ. ಇದು ಅಧಿಕೃತ ನಮ್ಮ ಬಿ ಜೆ ಪಿಯ ಏನು ಸಂಸದರದಾರ ಅವ್ರು ಹೇಳಿದ್ದು. ಅಮಿತ್ ಶಾ ಅವ್ರ ಮುಂದೆ ಚರ್ಚೆ ಆಗಿದೆ, ಅಮಿತ್ ಶಾ ಒಪ್ಪಿಲ್ಲ. ಅದಕ್ಕೇ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಸ್ಟೇಟ್ಮೆಂಟ್ ಕೊಟ್ಟರು, ಯಾವುದೇ ಕಾಲದಲ್ಲಿ ನಾವು ಯಾವುದೇ ಕಾಂಗ್ರೆಸ್ಸಿನ ಗುಂಪಿನ ಜೊತೆಗೆ ಸರ್ಕಾರ ಮಾಡೋದಿಲ್ಲ. ಅದಕ್ಕಂದ್ರೆ ಇದು ನಡೆದಿತ್ತು ವ್ಯಾಪಾರ. ಈಗ ಹೆಂಗೆ 13 ಕಿಲೋಮೀಟ್ರ್ ದೂರದಲ್ಲಿ ಹೋಗಿ ಏನು ನಿನ್ನೆ ಊಟ ಮಾಡ್ಯಾರಲ್ಲ, ಅಲ್ಲಿ 28.5 ಕಿಲೋಮೀಟ್ರ್ ದಿಲ್ಲಿದಿಂದ ಹೇಳ್ರೆ ನೋಯ್ಡಾ ರಸ್ತೆಯಲ್ಲಿ ಒಂದು 5 ಸ್ಟಾರ್ ಹೋಟೆಲ್ನಲ್ಲಿ ಇವರಿಬ್ಬರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗ್ಬೇಕಂತೇಳಿ ಮೀಟಿಂಗ್ ಮಾಡೋದಂಥವ್ರು ಇವರಿಬ್ಬರು. ಬಿ ಜೆ ಪಿ ಅಧ್ಯಕ್ಷ, ಕಾಂಗ್ರೆಸ್ ಅಧ್ಯಕ್ಷ, ಮತ್ತೆ ಯಾರು ಇರ್ತಾರೆ. ನಡೆದದ, ಅದು ಫೇಲ್ ಆಗೈತೆ. ಫೇಲ್ ಆಗಿದ್ದಕ್ಕೆ ಸುಮ್ಮ ಬಂದು ಕೂತಾರೆ. ಈಗ ಇಲ್ಲೇ ಏನಾರು ಮಾಡಿ ಆಗ್ಬೇಕಂತ ಅವ್ರ ಹತ್ತಾರ. ಯತ್ನಾಳ್ ಆರೋಪವನ್ನ ಮಾಜಿ ಸಚಿವ ರೇಣುಕಾಚಾರ್ಯ ಅಲ್ಲಗಳೆದಿದ್ದಾರೆ. ಯತ್ನಾಳ್ ಹೇಳಿಕೆ ಸತ್ಯಕ್ಕೆ ದೂರವಾದದ್ದು. ಯತ್ನಾಳ್ ನಮ್ಮ ಪಕ್ಷದಲ್ಲಿಲ್ಲ, ಅವ್ರ ಹೇಳಿಕೆಗೆ ಬೆಲೆ ಇಲ್ಲ. ಯತ್ನಾಳ್ ಹೇಳಿಕೆ ಈ ವರ್ಷದ ಜೋಕ್ ಅಂತಂದ್ರು. ನನ್ನ ಬಾಯಲ್ಲಿ ಆ ವ್ಯಕ್ತಿ ಹೆಸರು ಬರಲ್ಲ. ಭಾರತೀಯ ಜನತಾ ಪಾರ್ಟಿಯಿಂದ ಉಚ್ಚಾಟನೆ ಆಗಿದೆ. ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಮಾತಾಡೋ ನೈತಿಕ ಹಕ್ಕನ್ನು ಕಳ್ಕೊಂಡಿದ್ದಾರೆ. ಅಮಿತ್ ಶಾ ಅವರ ಜೊತೆ ಕಾಂಗ್ರೆಸ್ ಜೊತೆಗೆ ಹೊಂದಾಣಿಕೆ ಮಾಡೋದಕ್ಕೆ ವಿಜಯೇಂದ್ರ ಡೆಲ್ಲಿಗೆ ಹೋಗಿಲ್ಲ. ರಾಜ್ಯದಲ್ಲಿ ಪಕ್ಷದ ಬಲಿಷ್ಠ ಸಂಘಟನೆ ಬಲಿಷ್ಠ ಮಾಡಬೇಕು, ಮಾರ್ಗದರ್ಶನ ಪಡೆಯಬೇಕು. ಇದು ಅತ್ಯಂತ ದೊಡ್ಡ ಜೋಕ್ ಅನ್ನಿಸ್ತಾರೆ. ಕಾಮಿಡಿ ಪೀಸ್. ಇನ್ನು ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ ಯತ್ನಾಳ್ ಗಾಳಿಯಲ್ಲಿ ಗುಂಡು ಹೊಡಿತಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಅದರಿಂದಾಗಿ ಯಾರು ಕರೆದ್ರೋ ಯಾರು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಪಕ್ಷ ಸೇರಿಸ್ಕೊಂಡ್ರೆ ನಮ್ಮದೇನು ಅಭ್ಯಂತರ. ಒಂದೊಂದು ಸಾರಿ ಗಾಳಿಯಲ್ಲಿ ನಮ್ಮ ಯತ್ನಾಳ್ ಅವ್ರು ಗುಂಡು ಹೊಡೆದು ಬಿಡ್ತಾರೆ. ಅಂಥದ್ದು ಏನು ನಡೆದಿರ್ತದೆ ಅಂತ ನಮಗೇನು ಅನಿಸಿಲ್ಲ. ಇದೆಲ್ಲವೂ ಕೂಡ ಒಂದು ರೀತಿಯ ಸುದ್ದಿ ಇಷ್ಟೇ. ಅದು ಆರೋಪ ನನಗನ್ಸುತ್ತೆ ಅದು ಸತ್ಯಕ್ಕೆ ದೂರವಾದದ್ದು ಅಂತ. ಇಷ್ಟೆಲ್ಲ ಆದ್ಮೇಲೂ ಮತ್ತೆ ತಮ್ಮ ಹೇಳಿಕೆಯನ್ನ ಶಾಸಕ ಯತ್ನಾಳ್ ಪುನರುಚ್ಚರಿಸಿದ್ದಾರೆ. ಅದು ನೋಡಿ, ಹಿಂದೆ ಒಂದು ಪ್ರಯತ್ನ ಮಾಡಿದ್ರು, ಅದು ವಿಫಲ ಆದ ನಂತರ
ಇವತ್ತು ಮೇಲಿನವರು ರಿಜೆಕ್ಟ್ ಮಾಡಿದ ನಂತರ ಮೊನ್ನೆ ಪ್ರಹ್ಲಾದ್ ಜೋಶಿ ಅವರು ಒಂದು ಹೇಳಿಕೆ ಕೊಟ್ಟರು, ಯಾವುದೇ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನಿಂದ ಬರೋ ಯಾವುದೇ ಗುಂಪಿಗೂ ಭಾರತೀಯ ಜನತಾ ಪಾರ್ಟಿ ಬೆಂಬಲವಾಗಲಿ ಕೂಡಿ ಸರ್ಕಾರ ಆಗಲಿ ಮಾಡೋದಿಲ್ಲ ಅಂತೇಳಿ ಏನು ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆ ಕೊಟ್ಟರು, ಅದು ಅಮಿತ್ ಶಾ ಅವರ ಒಂದು ಡೈರೆಕ್ಷನ್ ಪ್ರಕಾರ ಅವರು ಕೊಟ್ಟಿದ್ದಾರೆ. ಅದಾದ ಮೇಲೆ BJP ಜೊತೆಗೆ ಯಾವುದೇ ಚರ್ಚೆಗಳು ಮುಂದುವರೆದಿಲ್ಲ. ಏನೇ ಹೇಳಿ, ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ಜೋರಾಗಿದೆ, ಮತ್ತೊಂದ್ ಕಡೆ ಯತ್ನಾಳ್ ಹೊಸ ಬಾಂಬ್ ಸಿಡಿಸಿದ್ದಾರೆ. DK ವಿಜಯೇಂದ್ರ ಒಪ್ಪಂದ ಮಾಡಿಕೊಂಡಿದ್ದಾರೆ ಅನ್ನೋ ಯತ್ನಾಳ್ ಹೇಳಿಕೆ ರಾಜಕೀಯ ವಲಯದಲ್ಲಿ ಕೋಲಾಹಲವನ್ನೇ ಎಬ್ಬಿಸಿದೆ. ಬ್ಯೂರೋ ರಿಪೋರ್ಟ್, TV9. ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.